ಆಲೂರು ತಾಲೂಕಿನಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದಂಥ ಡಾಕ್ಟರ್ ಸಂತೋಷ್ ಹಾಗೂ ಮಕ್ಕಳ ತಜ್ಞರಾದಂಥ ಡಾಕ್ಟರ್ ನಾಗೇಶ್ ಅವರು ನಾರ್ಮಲ್ ವರ್ಗಾವಣೆಗೊಂಡಿದ್ದಾರೆ. ಅಲ್ಲದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೊಸಕೋಟೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಬ್ನ ಈ 2 ಪ್ಲೇಸಸ್ಗಳು ಪ್ರಸ್ತುತ ಖಾಲಿ ಇದ್ದು ಇಲ್ಲೂ ಸಹ ಕಾಯಂ ವೈದ್ಯರುಗಳು ಯಾವುದೂ ಕಾರ್ಯನಿರ್ವಹಿಸ್ತಾ ಇರೋದಿಲ್ಲ. ಅಲ್ಲದೆ ಆಲೂರು ತಾಲೂಕಿನಲ್ಲಿ ಪ್ರಸ್ತುತ ಪ್ರತಿ ತಿಂಗಳು ಆಲ್ಮೋಸ್ಟ್ 30 to 40 ಡೆಲಿವರಿಗಳಾಗ್ತಾ ಇದ್ದಾವೆ. ಮೋಸ್ಟ್ ಪ್ರಾಬಬ್ಲಿ ಈ ಕಾರ್ಯ ಒತ್ತಡವನ್ನು ಸಹ ಬೇರೆ ವೈದ್ಯರಿಲ್ಲ. ಅದರಿಂದ ಇಲ್ಲಿ ನಮಗೆ ಬೇಕಾದಂಥ ಸ್ಪೆಷಲಿಸ್ಟ್ಗಳನ್ನು ಕೊಡಿಸ್ಬೇಕು. ಮತ್ತು ಇಲ್ಲಿ ಏನಾಗಿದೆ, ಈ ಹಾಸ್ಪಿಟ್ಲಲ್ಲಿ ಸ್ಕ್ಯಾನಿಂಗು ನಾವು ಹಲವಾರು ಸರಿ ಸ್ಕ್ಯಾನಿಂಗ್ ತರಿಸ್ಕೊಡಿ, ನಾವು ಬೇರೆ ಕಡೆಗೆ ಹೋಗಕ್ಕೆ ಸಾಧ್ಯ ಇಲ್ಲ, ನಮಗೆ ಸ್ಕ್ಯಾನಿಂಗ್ ಆಗಲೇಬೇಕು ಇಲ್ಲಿ ಅಂತ ನಾವು ಹಲವು ಬಾರಿ ಬೇಡಿಕೆ ಇಟ್ಟಿದ್ದು ಇನ್ನೂ ಸ್ಕ್ಯಾನಿಂಗ್ ತರ್ಸೋಕ್ಕಾಗಿಲ್ಲ. ಅದರಿಂದ ಈ ಹಾಸ್ಪಿಟ್ಲಲ್ಲಿ ಹಲವು ಸಮಸ್ಯೆಗಳು ಇರೋದ್ರಿಂದ ತಾವು ದಯಮಾಡಿ ಈ ಕ್ಷೇತ್ರದ ಶಾಸಕರು ಮತ್ತು ಈ ಸರ್ಕಾರಗಳು ಆದಷ್ಟು ಬೇಗ ಆಲೂರು ತಾಲೂಕನ್ನು ಯಾವುದೇ ರೀತಿ ಕಡೆಗಾಣಿಸದೆ, ಈ ಆಲೂರು ತಾಲೂಕು ಚಿಕ್ಕ ತಾಲೂಕಾದರೂ ಭಾಳಷ್ಟು ಬಡವರು ಇರೋದ್ರಿಂದ ಈ ತಾಲೂಕಿಗೆ ಹೆಚ್ಚಿನದಾಗಿ ಅನುದಾನ ಕೊಡಬೇಕು. ಮತ್ತು ಇಂಜೆಕ್ಷನ್ ಆಗಿರಲಿ ಮತ್ತು ಟ್ಯಾಬ್ಲೆಟ್ಸ್ ಆಗಿರಲಿ, ಸರಿಯಾದ ಟ್ಯಾಬ್ಲೆಟ್ಸು ದೊರೀತೇ ಇಲ್ಲ ಈ ತಾಲೂಕಿಗೆ. ಮತ್ತು ಇಲ್ಲಿ ಏನು THO ಇಲ್ಲ, ಈ ರಾಯರಕೊಪ್ಪಲ ಡಾಕ್ಟ್ರು ಇಲ್ಲಿ THO ಆಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅದರಿಂದ ಈ ಸಾರ್ವಜನಿಕ ಹಾಸ್ಪಿಟಲ್ ಆಲೂರು ತಾಲೂಕಲ್ಲಿ ಸ್ವಲ್ಪ ಹೃದಯ ಭಾಗದಲ್ಲಿರೋದ್ರಿಂದ ಹೆಚ್ಚು ಜನಸಂದಣಿ ಜಾಗ ಇದು. ಜಾಗ ಆದ್ರಿಂದ ಕೆಲವು ಆಕ್ಸಿಡೆಂಟ್ ಆಗಲಿ, ಎಮರ್ಜೆನ್ಸಿ ಆಗಲಿ, ಈ ಹಳ್ಳಿಯಿಂದ ಏನೇ ಆಗಲಿ, ನಾವು ರೈತರು ಕೆಲಸ ಮಾಡಬೇಕು ಅವಶ್ಯಕತೆ ಆಗಲಿ, ಇನ್ನಿತರ ಯಾವುದೇ ಒಂದು ಆಕಸ್ಮಿಕವಾಗಿ ಕಾಯಿಲೆ ಬಂದಂಥ ಸಂದರ್ಭದಲ್ಲಿ ಕೆಲವು ಡಾಕ್ಟರ್ ಇರಲ್ಲ. ಹಾಗೆ ಮತ್ತೆ ಇಲ್ಲಿ ಒಂದು ಡಯಾಲಿಸಿಸ್ ಭಾಳ ಇಂಪಾರ್ಟೆಂಟ್ ನೋಡಿ. ಈಗ ತಾಲೂಕಲ್ಲಿ ಎಲ್ಲ ತಾಲೂಕು ಕೇಂದ್ರದಲ್ಲೂ ಡಯಾಲಿಸಿಸ್ ಇದೆ. ಆ ಡಯಾಲಿಸಿಸ್ ನಮ್ಮ ಶಾಸಕರಲ್ಲಿ ಮನವಿ ಮಾಡ್ತೀವಿ. ಆ ಡಯಾಲಿಸಿಸ್ನ ಒಂದು ಮಿಷಿನನ್ನು ಆಲೂರು ಹೃದಯ ಭಾಗದಲ್ಲಿರೋಂಥ ಒಂದು ಸಾರ್ವಜನಿಕ ಆಸ್ಪತ್ರೆಗೆ ತರಿಸ್ಕೊಡ್ಬೇಕು ಅಂತ, ಹಾಗೂ ಮತ್ತು ಒಂದು ಎಕ್ಸ್ರೇ ಇವೆಲ್ಲ ಮಿಷಿನರಿಗಳನ್ನು ಇಲ್ಲಿ ಸರ್ಕಾರದ ಗಮನ ಹರಿಸಿ ಸರ್ಕಾರದಿಂದ ತಂದು ಇಲ್ಲಿ ಸಾರ್ವಜನಿಕವಾಗಿ ಅನುಕೂಲ ಮಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಬೇಕು. ಇದು ನಮ್ಮ